ನಮಸ್ತೆ ಎಲ್ಲರಿಗೂ, ದೀಪಿಕಾ ಡೈಲಿ ಲೈಫ್ ಸ್ಟೈಲ್ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಡ್ರೆಸ್ ವಿಡಿಯೋ ಕೇಳಿದ್ರಲ್ಲ, ಡ್ರೆಸ್ ವಿಡಿಯೋ ಹಾಕ್ತಾಯಿದ್ದೀನಿ. ಕಟಿಂಗ್ ಮಾತ್ರ ಹಾಕ್ತಾಯಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಏನೇ ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಮಾಡಿ, ನನಗೆ ಮೆಸೇಜ್ ಮಾಡಿ. ಬೆಳಗ್ಗೆ 6 ಗಂಟೆಗೆ 10 ನಿಮಿಷ ಇದೆ. ನಮ್ಮ ಮನೆಯವರು ಹಾಲು ಕರಿಯೋಕ್ಕೋಸ್ಕರ ಹಸುಗೆ ಎಲ್ಲ ನೀಟಾಗಿ ತೊಳಸ್ತಾ ಇದ್ದಾರೆ. ಚಳಿ ಇದೆ, ವಾತಾವರಣ ಚೆನ್ನಾಗಿದೆ, ಮಳೆ ಇಲ್ಲ. ಡ್ರೆಸ್ ಕಟಿಂಗ್ ವಿಡಿಯೋ ಜೊತೆಗೆ ನನ್ನ ಮಕ್ಕಳು ನನಗೆ ವಿಡಿಯೋ ಮಾಡುವಾಗ ಎಷ್ಟು ಕಾಟ ಕೊಡ್ತಾರೆ ಅನ್ನೋದು ಕೂಡ ಮಾಡಿದ್ದೀನಿ ನೋಡಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನನಗೂ ವಿಡಿಯೋ ಹಾಕಲಿಕ್ಕೆ ಖುಷಿ ಬರುತ್ತೆ, ಹಾಗೆ ಒಂದು ಮೋಟಿವೇಟ್ ಇರುತ್ತೆ. ಥ್ಯಾಂಕ್ ಯು. ಮತ್ತು ಎಲ್ಲರಿಗೂ ದೀಪಿಕಾ ಡೈಲಿ ಲೈಫ್ ಸ್ಟೈಲ್ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಡ್ರೆಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಮೊನ್ನೆ ಹೇಳಿದ್ದೆ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಡ್ರೆಸ್ ಕಟಿಂಗಿಗೆ ನನಗೆ 2-3 ಸರಿ ಕಾಮೆಂಟ್ ಬಂದಿತ್ತು. ಇವಾಗ ಫಸ್ಟ್ ನಾವು ಬಟ್ಟೆನ 4 ಫೋಲ್ಡಿಂಗಲ್ಲಿ ಹಾಕ್ಕೋಬೇಕು. ಕ್ಲೋಸ್ ಬಂದ್ಬಿಟ್ಟು ಈ ಕಡೆ ಬರಬೇಕು. 4 ಫೋಲ್ಡಲ್ಲಿ ಇದೆ ಇದು ಓಪನ್ ಬಂದ್ಬಿಟ್ಟು ಈ ಕಡೆ 4 ಫೋಲ್ಡ್ ಇದೆ. ನಾನು ಈ ಕಡೆ ಹೇಗಿದ್ರು ಕಟಿಂಗ್ ಹೋಗುತ್ತೆ ಅಂತ ಈ ಸೆಂಟ್ರಲ್ ಕಟ್ ಮಾಡಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೀವು. 1 2 3 4 ಫೋಲ್ಡಲ್ಲಿ ಇದೆ ಬಟ್ಟೆ. ಇದು ನಮಗೆ ನೆಕ್ ಸೈಡ್ ಬರುತ್ತೆ, ಇದು ನಮಗೆ ಸ್ಟಿಚಿಂಗ್ ಸೈಡ್ ಬರುತ್ತೆ. ಇದು ಸ್ಕೂಲ್ ಯೂನಿಫಾರ್ಮು, ಇದು ಚಿಕ್ಕ ಮಕ್ಕಳದಿದೆ. ಡ್ರೆಸ್ಸಿನ ಅಳತೆದು ನಾನು ನೆಕ್ಸ್ಟ್ ವೀಕಲ್ಲಿ ನಿಮಗೆ ಹಾಕ್ತೀನಂತೆ. ಕಟಿಂಗ್ ಮತ್ತು ಸ್ಟಿಚಿಂಗ್ 2 ಹಾಕ್ತೀನಿ. ಇದ್ರದ್ದು ಇವಾಗ ಕಟಿಂಗ್ ಹಾಕ್ತಾ ಇದ್ದೀನಿ. ಸ್ಟಿಚಿಂಗ್ ವಿಡಿಯೋ ನಾಳೆ ಹಾಕ್ತೀನಿ ನಾನು, ನಾಳೆ ಅಥವಾ ನಾಡಿದ್ರಲ್ಲಿ ಹಾಕ್ತೀನಿ. ಇದು ಲೆಂತ್ ಬಂದ್ಬಿಟ್ಟು ಯೂನಿಫಾರ್ಮ್ದು ಲೆಂತ್ ಬಂದು 34 ಇದೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು. ಆ ಕಡೆ ನಾನು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ, ಈ ಕಡೆ ಕೆಳಗೂ ಕೂಡ ಮಾರ್ಜಿನಿಗೆ ಅರ್ಧ ಇಂಚು ಬಿಟ್ಕೊಂಡಿದ್ದೀನಿ. 44 ಇದೆ. ರೆಡಿ 35 ಇದೆ. ಚರಣ ಒತ್ತಿ ಇದು ಮಾಡಿ ಒಂದ್ಸರಿ. ಅದು ಇದ್ರ ಬಟನ್ ಒತ್ತು ಸೈಡಿಂದ. ರೆಡಿ ಉದ್ದ ಇದು 34 ರೆಡಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು 35 ಇಂಚ್ ರೆಡಿ ತಗೊಂಡಿದ್ದೀನಿ. ಆ ಕಡೆ ಅರ್ಧ, ಈ ಕಡೆ ಅರ್ಧ ಇಂಚ್ ನಮಗೆ ಮಾರ್ಜಿನಲ್ಲಿ ಹೋಗುತ್ತೆ. ನೆಕ್ಸ್ಟು ಇದು ಮೈ ಸುತ್ತಳತೆ ಬಂದ್ಬಿಟ್ಟು, ಎದೆ ಸುತ್ತಳತೆ ಬಂದು 35 ಬರುತ್ತೆ. ಇಲ್ಲಿ ನೋಡಿ ನಾನು ಎಷ್ಟು ತಗೊಂಡಿದ್ದೀನಿ ಅಂತ. 8.75 ತಗೊಂಡಿದ್ದೀನಿ. ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 8.75 ತಗೊಂಡಿದ್ದೀನಿ ನಾನು ಎದೆ ಸುತ್ತಳತೆನ. ಹಾಗೆ ಡೀಪ್ ಬಂದ್ಬಿಟ್ಟು ಅವ್ರದ್ದು ರೆಡಿ 6 ಇದೆ. 6ಕ್ಕೆ ನಾನು ಇಲ್ಲಿ 5.25 ತಗೊಂಡಿದ್ದೀನಿ. ಬಟ್ಟೆ ಫೋಲ್ಡಿಂಗಿಗೆ ಹಾಕ್ತೀನಲ್ವಾ ಡಬಲ್ ಕ್ಲಾತು, ಅಲ್ಲಿ ನನಗೆ 1/4 ಇಂಚಿಗೆ ಹೋಗುತ್ತೆ. ಚಿಕ್ಕ ಮಕ್ಕಳದಿದು. ಇಲ್ಲಿ ಬಂದ್ಬಿಟ್ಟು ಹುಡುಗಿ ಸ್ವಲ್ಪ ದಪ್ಪನೇ ಇದು ಪರ್ಸನಾಲಿಟಿ ಇದ್ದಾಳೆ, ಅದರಿಂದ ನಾನು ಇಲ್ಲಿ 3.25 ತಗೊಂಡಿದ್ದೀನಿ. ಯೂನಿಫಾರ್ಮ್ ಇದು ಸ್ವಲ್ಪ, ಹಾಗಾಗಿ ಕ್ಲೋಸ್ ನೆಕ್ ಇರಬೇಕು. ಇದ್ರ ಮೇಲೆ ಕೋಟ್ ಬರುತ್ತೆ. ನೋಡ್ತಾ ಇರ್ಬೋದು, ಇದು 3.25 ಸ್ವಲ್ಪ 2 ಪಾಯಿಂಟ್ ಕಮ್ಮಿಗಿದೆ. ಹಾಗೆ ಆರ್ಮ್ ಹೋಲ್ ಬಂದ್ಬಿಟ್ಟು ನಾನು ರೆಡಿ ಬಂದು 6 ತಗೊಂಡಿದ್ದೀನಿ. ಕಟಿಂಗ್ ಬಂದ್ಬಿಟ್ಟು 6 ತಗೊಂಡಿದ್ದೀನಿ. ರೆಡಿ ಬಂದು ನಮಗೆ 5.25 ಸಿಗತ್ತೆ. 5.25. ಹಾಗೆ ನಮಗೆ ಇಲ್ಲಿ ಆರ್ಮ್ ಹೋಲು ರೌಂಡ್ ಶೇಪ್ ಬಂದ್ಬಿಟ್ಟು 16 ಸಮಥಿಂಗ್ 2-3 ಪಾಯಿಂಟ್ ಇದೆ. ಇಲ್ಲಿ ನಾನು 16 ಲೆಕ್ಕಕ್ಕೆ ತಗೊಂಡಿದ್ದೀನಿ. 8.25 ಬರುತ್ತೆ ಇದು. ಓಕೆನಾ? ನೋಡ್ತಾ ಇರ್ಬೋದು, ಇಲ್ಲಿ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ 8.25 ಇಲ್ಲಿಗೆ ಗುರ್ತು ಹಾಕಿದಾರಲ್ಲ ಅಲ್ಲಿಗೆ ಬರುತ್ತೆ. ನಾನು ಒಂಚೂರು ಹಿಂದಕ್ಕೆ ಇಟ್ಕೊಂಡಿದ್ದೀನಿ, ಎಲ್ಲಿ ಗುರ್ತು ಮಾಡಿದ್ದೀನಿ ಅಲ್ಲಿಂದ. ನೋಡಿದ್ರಾ? ಇಲ್ಲಿಗೆ ಬರ್ತಾ ಇದೆ 8.25. ಈ ಕಡೆ 2 ಇಂಚು ಮಾರ್ಜಿನಿಗೆ ತಗೊಂಡಿದ್ದೀನಿ ನಾನು. ಓಕೆನಾ? ನೆಕ್ಸ್ಟು ಹಾಗೆ ಸೊಂಟದ ಭಾಗದಲ್ಲಿ ರೆಡಿ ಬಂದು 34 ಬರುತ್ತೆ. 8.25 ಇಟ್ಕೊಂಡಿದ್ದೀನಿ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಓಪನ್ ಇಂದು ಕಚ್ಚು ಬರುತ್ತೆ. ಇಲ್ಲಿಂದ ಲೆಂತ್ ಫುಲ್ ಈ ಕಡೆ ಓಪನ್ ಬರುತ್ತೆ. 11 ಇಂಚಿಗೆ ತಗೊಂಡಿದ್ದೀನಿ ಚಿಕ್ಕ ಮಕ್ಕಳಾಗಿರೋದ್ರಿಂದ. ದೊಡ್ಡವರಿಗಾದರೆ 13-14ವರೆಗೂ ತಗೊಬೋದು ಹೈಟ್ ವೈಸು. ಆಮೇಲೆ ನೆಕ್ಸ್ಟು ಇದು ರೆಡಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು 8.25 ತಗೊಂಡಿದ್ದೀನಿ ನಾನು. ಹಾಗೇನೆ ಇಲ್ಲೂ ಕೂಡ 8.25 ರೆಡಿ ಇದೆ. 8.25 ರೆಡಿ ಇದೆ. 8.25 ಜೊತೆಗೆ ಇದು ಸ್ವಲ್ಪ ಲೆಂತ್ ಅಗಲ ಬರಬೇಕಲ್ವಾ ಕೆಳಗಡೆ, ಅದಕ್ಕೋಸ್ಕರ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೊಂಡಾದ್ಮೇಲೆ ಓಪನಿಗೆ ಎಷ್ಟು ಬೇಕೋ ನಮಗೆ ಫಿನಿಶಿಂಗಿಗೆ ಅಂತ ಹೇಳಿ 1.25-1.25 ಇಂಚ್ ಅಷ್ಟಿದೆ. ಇದು ಕರೆಕ್ಟ್ 1.25 ಇಂಚ್ ಇದೆ 2 ಫೋಲ್ಡ್ ಮಾಡಲಿಕ್ಕೆ. ಇಲ್ಲಿ 2 ಇಂಚ್ ಏನು ತಗೊಂಡಿದ್ವು ಅದರಿಂದ ಹಾಗೆ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ಓಕೆನಾ?
ಹಾಗೆ ಬ್ಯಾಕ್ ಡೀಪ್ ಬಂದು ಸೇಮ್ ಅಳತೆನೆ ಬರುತ್ತೆ. ಬ್ಯಾಕ್ ಅಲ್ಲಿ ಇಲ್ಲಿ 6 ತಗೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಸೇಮು 2.5ಗೆನೆ 5 ಇಂಚಿಗೆ ತಗೋಬೇಕು. ಇಲ್ಲಿ ನೆಕ್ ಕಡೆ ನಾನು 2.5 ತಗೊಂಡಿದ್ದೀನಿ. ಓಕೆನಾ? ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ನೋಡಿ, ನಾನು ಇವಾಗ ಇನ್ನೊಂದ್ಸರಿ ಕಟಿಂಗ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಬ್ಯಾಕ್ ಪೋರ್ಷನ್ ಬಂದ್ಬಿಟ್ಟು ಇವಾಗ ಕಟಿಂಗಿಗೋಸ್ಕರ ನಾನು ಇಲ್ಲಿ ಇಷ್ಟೆಷ್ಟು ಕಟ್ ಮಾಡಿರ್ತೀನಿ. ಇದನ್ನ ಮಾರ್ಕ್ ಮಾಡಿಲ್ಲ, ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ತೀನಿ ಇವಾಗ. ಇಲ್ಲಿ 5.5 ತಗೊಂಡಿದ್ದೆ ನಾನು. ರೆಡಿ ಬಂದು 5.5 ತಗೊಂಡಿದ್ದೆ. ನೋಡ್ತಾ ಇರ್ಬೋದು, ಇದಿಷ್ಟು ಮಾರ್ಜಿನ್ ಹೋಗುತ್ತೆ. ಇಲ್ಲಿ 5.5ಗಿದೆ. ಇಲ್ಲಿ ಅರ್ಧ ಇಂಚ್ ಕೆಳಗೆ ತಗೊಳ್ತಾ ಇದ್ದೀನಿ ನಾನು. ಆಗ್ಲೇ ಮಿಸ್ ಆಗಿ 5 ಅಂತ ಹೇಳ್ಬಿಟ್ಟೆ. ಫ್ರಂಟ್ ಟು ಬ್ಯಾಕು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವಾಗ. ಡೀಪ್ ಇರೋದು ಬಂದ್ಬಿಟ್ಟು ಬ್ಯಾಕ್ ಸೈಡು, ಡೀಪ್ ಇಲ್ಲದೆ ಇರೋದು ಬಂದ್ಬಿಟ್ಟು ಫ್ರಂಟ್ ಸೈಡ್ ಅಂತ ಹೇಳಿ. ಓಕೆ, ಇವಾಗ ನೆಕ್ ಕಟಿಂಗ್ ಆಯಿತು. ನೆಕ್ಸ್ಟು ಇಲ್ಲಿ ಆರ್ಮ್ ಹೋಲ್ ಕಟಿಂಗ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ 2.5 ತಗೊಂಡಿದ್ದೆ ನಾನು. ಹಾಗೆ ಇಲ್ಲಿ 3/4 ತಗೊಂಡಿದ್ದೀವಿ. ಇದಕ್ಕೆ ಶೇಪಿನ ತೆಗೆಯೋದು ಬೇಡ, ಚಿಕ್ಕ ಮಕ್ಳದ್ದು. ಹಾಗಾಗಿ ಇದು 2 ಇಂಚ್ ಮಾರ್ಜಿನಿಗೆ ತಗೊಂಡಿದ್ದೀವಿ. ಇದು ಡ್ರೆಸ್ಗಳಿಗೆ ಬಂದ್ಬಿಟ್ಟು ಕಟಿಂಗ್ ಏನು ಮಾಡ್ತೀವಿ, ಹಾಗೆ ಸೊಂಟದ ಸೈಜಲ್ಲಿ ಸೊಂಟದ ಅಳತೆ ಏನಿರುತ್ತೆ ಅದರಲ್ಲೇ ಇಲ್ಲಿ ನಾವು ಸ್ವಲ್ಪ ಕ್ರಾಸ್ ಕಟಿಂಗ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಸೀದಾ ನೀಟಾಗೆ ಬಂದ್ಬಿಡತ್ತೆ. ನಾವು ಎಕ್ಸ್ಟ್ರಾ ಅದನ್ನ ಹೊಲಿಗೆವಾಗ ಕ್ರಾಸ್ ಮಾಡೋದೇನು ಅವಶ್ಯಕತೆ ಇರಲ್ಲ. ಹೊಲಿಗೆ ನಾರ್ಮಲ್ ಆಗಿ ನಾವು ಹೇಗೆ ಹಾಕ್ತೀವಿ ಹಾಗೆ ಹಾಕೊಂಡು ಹೋದ್ರೆ ಆಗತ್ತೆ. ನೋಡ್ತಾ ಇರ್ಬೋದು, ಸ್ಟ್ರೈಟ್ ಕಟ್ ಇದೊಂದು ಮಾಡ್ಕೊಂಡ್ರೆ ಡ್ರೆಸ್ ಕಟಿಂಗೇ ಮುಗ್ದು ಹೋಯ್ತು. ವೆರಿ ಈಸಿ ಡ್ರೆಸ್ ಕಟಿಂಗು. ಇದು ಬಂದ್ಬಿಟ್ಟು 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ ಓಪನ್ಗೆ. ಅಲ್ಲಿ ನಮಗೆ ಗುರ್ತಿಗೋಸ್ಕರ ಇಲ್ಲಿ ಲೈನ್ ಹಾಕಿದ್ದಿದೆ. ಕುರ್ತಿಗೋಸ್ಕರ ಈ ಥರ ಒಂದು ಸಣ್ಣಕ್ಕೊಂದು ಕಚ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ. 4 ಸೈಡ್ಗೆ ಗುರ್ತಿರೋದಿಲ್ವಲ್ಲ, ಹಾಗಾಗಿ. ಇದು ಯೂನಿಫಾರ್ಮ್ ಡ್ರೆಸ್ಸು. ಹಾಗೆ ಡ್ರೆಸ್ ಅಳತೆದು ನಾನು ಡ್ರೆಸ್ ಕೂಡ ನೆಕ್ಸ್ಟ್ ಇನ್ನೊಂದು 4-5 ದಿವಸದಲ್ಲಿ ಕಟ್ ಮಾಡಿ ಹಾಕ್ತೀನಿ. ಬ್ಲೌಸ್ ಇದೆ ನನಗೆ ಒಂದಷ್ಟು ಹೊಲಿಯೋದು, ಅಷ್ಟರೊಳಗಡೆ ಹಾಕ್ತೀನಿ ನಾನು. ಹಾಕುವಾಗ ನೀವೇ ನೋಡ್ತೀರಾ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಾಲ್ ಮಾಡಿ. ಹಾಗೆ ಸ್ಲೀವ್ಸ್ನ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಲೀವ್ಸ್ ಇನ್ನು ಕಟ್ ಮಾಡಿರಲಿಲ್ಲ. ನೋಡಿ, ಸ್ಲೀವ್ಸ್ ಬಂದ್ಬಿಟ್ಟು ರೆಡಿ ಬಂದು ನಮಗೆ 9 ಇಂಚಿದೆ. ನಾನಿಲ್ಲಿ 10 ಇಂಚ್ ತಗೊಳ್ತಾ ಇದ್ದೀನಿ. ಈಗ ನಾರ್ಮಲ್ ಡ್ರೆಸ್ಗಳಿಗೆಲ್ಲ ಆದರೆ ಡಬಲ್ ಫೋಲ್ಡ್ ಬರುತ್ತೆ ಕೆಳಗಡೆ, ಅರ್ಧ ಇಂಚು ಡಬಲ್ ಫೋಲ್ಡ್ ಬರುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ 1 ಇಂಚ್ ತಗೊಬೇಕಾಗತ್ತೆ. ಇಲ್ಲಿ ಎಡ್ಜ್ ಇದೆ, ಎಡ್ಜ್ ಜೊತೆಗೆ ಇಲ್ಲಿ ಮೇಲ್ಗಡೆ ಯೂನಿಫಾರ್ಮ್ ಆಗಿರೋದ್ರಿಂದ ಇದು ಪ್ಯಾಂಟ್ ಪೀಸ್ದು ಪಟ್ಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನಿಲ್ಲಿ 10 ಇಂಚ್ ಮಾತ್ರ ತಗೊಳ್ತಾ ಇದ್ದೀನಿ. ಇದು ಅರ್ಧ ಇಂಚ್ ಏನಿದೆ ಅದು ಬಟ್ಟೆ ಒಳಗಡೆ ಹೋಗುತ್ತೆ. ಇಲ್ಲೂ ಕೂಡ ನಾನು ಅರ್ಧ ಇಂಚಷ್ಟು ತಗೊಂಡಿದ್ದೀನಿ. ಬಟ್ಟೆ ಮೊದಲೇ ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಇವಾಗ ಲೆಂತ್ ಬಂದು ಇದು 9 ಇಂಚ್ ಇದೆ, ನೋಡ್ತಾ ಇರ್ಬೋದು. ಲೆಂತ್ 9 ಇಂಚ್ ಇದೆ. ಹಾಗೆ ಸ್ಲೀವ್ಸು ಕೈ ಸುತ್ತಳತೆ ಬಂದ್ಬಿಟ್ಟು 5.75 ಇದೆ ಇಲ್ಲಿ. ಓಕೆನಾ? ನೋಡಿ, ನನ್ನ ಫ್ರೆಂಡ್ಸ್ ಯಾಕೋ ನನ್ನ ಮಕ್ಕಳು ತುಂಬ ನಗಾಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. 5.75 ಇಲ್ಲಿ ಗುರ್ತು ಮಾಡ್ಕೊಂಡಿದ್ದೀನಿ. ಇದು ಆರ್ಮ್ ಹೋಲ್ ಬಂದ್ಬಿಟ್ಟು ಆಗಲೇ ನಾನು ಕಟ್ ಮಾಡುವಾಗ ಹೇಳಿದೆ 16.5 ಇದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು. 16.5 ಇದೆ. ರೆಡಿ ಬಂದ್ಬಿಟ್ಟು 8.25 ತಗೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು. ಈಗ ಲೈನ್ ಸ್ವಲ್ಪ ಹೀಗೆ 1/4 ಇಂಚ್ ಈ ಕಡೆ ತಗೊಳ್ತಾ ಇದ್ದೀನಿ. ಇವಾಗ ಇದು ಸ್ಲೀವ್ಸ್ ಕಟಿಂಗ್ ಬಂದ್ಬಿಟ್ಟು ಇಲ್ಲಿ 10.25 ಏನು ತಗೊಂಡಿದ್ದೆ ನಾನು. ಓಕೆನಾ? 10.25 ಅಂತೀನಿ.
ಇಲ್ಲಿ 10ವರೆಗೂ ನಾನು ಏನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದೇ ಸೇಮ್ ಮಾರ್ಕು ಇಲ್ಲೂ ಕೂಡ ಮಾಡ್ಕೋಬೇಕು 10 ಇಂಚಿಗೆ. ಓಕೆನಾ? 10 ಇಂಚಿಗೆ ಇಲ್ಲೂ ಸಹ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಮಾರ್ಕಿಂದ ನಾನು ಇಲ್ಲಿ ಡೌನ್ 3 ಇಂಚಿಗೆ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಡೌನ್ 3 ಇಂಚಿಗೆ ತಗೊಂಡು ಇಲ್ಲೊಂದು ಲೈನ್ ಹಾಕಿದ್ದೆ. ಹಾಗೇನೆ ಇಲ್ಲಿ ನಾನು 16.5 ಇರೋದ್ರಿಂದ ಒಂದು 7.5 8 ಇಂಚಿನ ಲೆಕ್ಕ ತಗೊಂಡಿದ್ದೀನಿ. ಇದು 7.5 ತಗೊಂಡಿದ್ದೀನಿ ಸ್ಟ್ರೈಟು. ಅದು ಬಂದ್ಬಿಟ್ಟು ನಮಗೆ ಎಕ್ಸ್ಟ್ರಾ 8.5ವರೆಗೂ ಹೀಗೆ ಸ್ಕರ್ವ್ ಅಲ್ಲಿ ಸಿಗತ್ತೆ. 1 ಇಂಚ್ ಕಡಿಮೆಗೆ ನಾವು ಇಟ್ಟು ಅಳತೆ ಮಾಡ್ಕೊಂಡ್ರೆ ನಾವು ಡೈಲಿ ಕಟ್ ಮಾಡ್ತಾ ಇರುವಾಗ ಅದ್ರ ಅಳತೆ ನಮಗೆ ಸಿಕ್ಬಿಡತ್ತೆ. ಇದ್ರ ಬಗ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ಕೇಳಿ, ನಾನು ಇನ್ನೊಮ್ಮೆ ಬೇಕಾದ್ರೆ ಬೇರೆ ಕಟಿಂಗ್ ಮಾಡುವಾಗ ಹೇಳ್ತೀನಿ. ಇವಾಗ ಸೆಂಟ್ರಿಗೆ ಇಲ್ಲೊಂದು ಕಚ್ ಮಾಡ್ತಾ ಇದ್ದೀನಿ. ಹಾಗೆ ಶೇಪಿಗೆ ಬಂದ್ಬಿಟ್ಟು ಫ್ರಂಟ್ ಶೇಪಿಗೆ ಬಂದ್ಬಿಟ್ಟು ಇಲ್ಲಿ ನಾನು ಅರ್ಧ ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2.5 ಇಂಚಿಗೆ ತಗೊಂಡಿದ್ದೀನಿ. ಇಲ್ಲಿ ರೆಡಿ ಏನಿದೆ ಅದರಿಂದ ಒಂದು ಇಂಚಿನ ಮುಂದೆ ತಗೊಂಡಿದ್ದೀನಿ. ಓಕೆನಾ? ಹಾಗೆ ನಮಗೆ ಫ್ರಂಟು ಬೇಕು ಸರಿಯಾಗಿ ಗೊತ್ತಾಗೋದಕ್ಕೋಸ್ಕರ ಇಲ್ಲಿ ಒಂದು ಸಣ್ಣ ಖರ್ಚು ಮಾಡ್ತಾ ಇದ್ದೀನಿ. ನನಗೆ ಮೊದಲಿಂದನೂ ಮಾಡಿ ರೂಢಿ, ಮೊದಲೆಲ್ಲ ತುಂಬಾ ಹೆಚ್ಚು ಕಡಿಮೆ ಮಾಡಿ ಹಚ್ಬಿಡ್ತಾ ಇದ್ದೆ ಬಟ್ಟೆನ, ಅದಕ್ಕೋಸ್ಕರ. ನೋಡಿ ಇಲ್ಲಿ 2 ಇಂಚು 2.5 ಇಂಚಿ ನಾನು ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ರೆಡಿ ಆದ್ಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ಕಟ್ ಮಾಡ್ಕೊಳಕ್ ಬರುತ್ತೆ. ಚಿಕ್ಕ ಮಕ್ಳದು ಸ್ವಲ್ಪ ಬಟ್ಟೆ ಒಳಗಡೆ ಜಾಸ್ತಿನೇ ಬಿಟ್ಟು ಹೊಲಿಬೇಕು ಅಂತ ಹೇಳಿ ಅರ್ಧ ಇಂಚು ನಾನು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೇಳಿದ್ ಸಹ ನಿಮಗೆ 2 ಇಂಚಿಗೆ ಹೇಳಿದ್ದೀನಿ. ಬಟ್ ನಾನು ಕಟ್ ಮಾಡ್ಕೊಳ್ಳುವಾಗ ಗುರ್ತ ಎಲ್ಲ ಹಾಕಿಟ್ಟಿದ್ದು 2.5ಗೆ ಹೇಳಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ನನಗೂ ವಿಡಿಯೋ ಹಾಕೋದಕ್ಕೊಂದು ಸಪೋರ್ಟ್ ಸಿಗುತ್ತೆ. ಅದೇ ನಾನು ವಿಡಿಯೋ ಓದ್ಕೊಂಡಿದ್ದೀನಿ ಅಪ್ಪಾಜಿ. ನಾನು 10 ನಿಮಿಷ ಮಾತಾಡ್ಬೇಡ್ರಿ ಅಷ್ಟೇ. ನೀನೇ ಮಾತಾಡ್ತಿದ್ಯಾ? ಹೊಸೈನ ಓದ್ಬೇಕಲ್ಲ ನೀನು. ಅರ್ಧ ಕಾಣಿಸ್ತಿದೆ, ಅರ್ಧ ಕಾಣಿಸ್ತಿಲ್ಲ. ಏನ್ ಕಾಣಿಸ್ತಿಲ್ಲ? ಈ ಕಡೆ ಅಷ್ಟು ಕಾಣಿಸ್ತಿಲ್ಲ. ಈಗಿನ ಓದ್ತಿದ್ದೀನಿ ನೋಡಿ, ನಾನು ಯಾಕೆ ಕಾಣಿಸ್ತಾ ಇಲ್ಲ? ಅದ್ರ ಕಾಣಿಸ್ತಾ ಇದೆ ಕಣ, ಅಷ್ಟೇ ಕಾಣಿಸ್ತಿದೆ. ನಾನು ನೋಡ್ತೀನಿ. ಅದು ನೆಟ್ಟಿಗೆ ಇಟ್ಟಿದ್ದೆ ನಾನು, ಅವಾಗಲೇ ನೀನೇ ಬಂದು ಓದ್ತಿದ್ದ ಅದನ್ನ. ಹಿಂದೆ ಹೋಗು. ಅಯ್ಯೋ ಯಾಕಂತೀನಿ ಬಿಡು, ಯಾಕಷ್ಟು ಟೆನ್ಷನ್ ಮಾಡ್ಕೊಂತೀನಿ ನೀನು? ಮಾತಾಡ್ಬೇಡ್ರಿ ಯಾರುವೆ. ನಾನು ಓಕೆ ಕೊಡ್ತೀನಿ ನೋಡು. ಅಷ್ಟು ಕಷ್ಟಪಟ್ಟು ಬರ್ಬೇಕಾ? ಈಗ ಇಲ್ಲಿ ಸತಿ ಮತ್ತೆ ಮೊಬೈಲ್ ಅಲ್ಲಾಡ್ತೀನಿ. ನಿನ್ ಮಿಷಿನ್ ಇಲ್ಲಿ ಇರ್ತೀನಿ. ಇಲ್ಲಿ ಕೆಳಗೆ ನಿಂತ್ಕೊ, ಏನಾಗಲ್ಲ. ನಾನು ಇಲ್ಲಿ ಇರ್ತೀನಿ. ಕೊಡ್ತೀನಿ ಮೊಬೈಲ್ ಅಲ್ಲಾಡ್ತೈತೆ. ಕೊಡ್ತೀನಿ.